ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ದೀರಿ? ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊತೀನಿ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ನನ್ನ ಮಿಸ್ ಮಾಡಿದ್ರಿ ಅಂತ, ಆದರೆ 2 ದಿನ ಅಂತೂ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡಿದೆ. ಬಟ್ ಆ ಮಿಸ್ ಮಾಡಿದ್ರಲ್ಲಿ ಒಂದು ಒಳ್ಳೇದಿದೆ. ಏನಪ್ಪ ಅದು ಒಳ್ಳೇದಂತೀರಾ? ಸೊ ನೀವೆಲ್ಲ ಆಲ್ರೆಡಿ ಸ್ಟೋರಿ ನೋಡಿರ್ತೀರ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರಿಗೆ ಮೊದಲನೇದಾಗಿ ದಯವಿಟ್ಟು ನನ್ನ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಕೇರಳದಲ್ಲಿ ವಯನಾಡ್ ಅಂತ ಒಂದು ಊರಿದೆ, ಅನುಗ್ರಹ ಧ್ಯಾನ ಕೇಂದ್ರ. ಅಲ್ಲಿಗೆ ಹೋಗಿದ್ದೆ 2 ದಿನ. ನನ್ನ ಮೈಂಡ್ಗೆ ಯಾರ್ಯಾರು ಬಂದರೋ, ನನ್ನ ತಂದೆ ತಾಯಿಗಳು, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸ್, ಇನ್ನು ನನಗೆ ಯಾರ್ಯಾರು ಪರಿಚಯ ಇದ್ದಾರೆ, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡೋನರ್ಗಳಿಗೆ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿದ್ದೀನಿ. ಭಯ ಪಡಬೇಡಿ, ಆ ದೇವರೆಲ್ಲರಿಗೂ ಒಳ್ಳೇದು ಮಾಡ್ತಾರೆ, ಆಶೀರ್ವಾದ ಮಾಡೇ ಮಾಡ್ತಾರೆ. 2 ದಿನ ಸೀರಿಯಸ್ಲಿ ಹೆಂಗಿತ್ತಂದರೆ ಹೆವೆನ್. ನೀವೆಲ್ಲ ನಿಮ್ಮ ಲೈಫಲ್ಲಿ ಒಂದು ಸತಿ ಅದರಲ್ಲಿ ಹೋಗಲೇಬೇಕು. ಸೊ ನನಗಂತೂ ಬಾಯಿ ಪಡ ಅಂತ ಆಯಿತು, ಯಾವಾಗ ಮಾತಾಡ್ತೀನೋ ವಾಕ್ಯಗಳು ನಿಮ್ಮ ಮುಂದೆ ಹೇಳ್ತೀನೋ ಅಂತ. ಸೊ ಅಗೈನ್ ಐ ಆಮ್ ಬ್ಯಾಕ್. ದಿನದಲ್ಲಿ ಐ ರಿಸೀವ್ಡ್ ಸೋ ಮಚ್ ಬ್ಲೆಸ್ಸಿಂಗ್. ಸೊ ಆ ಬ್ಲೆಸ್ಸಿಂಗ್ನ ಈ ವಾಕ್ಯಗಳ ಮುಖಾಂತರ ನಿಮಗೂ ಅದನ್ನು ಫಾರ್ವರ್ಡ್ ಮಾಡೋಕ್ಕೆ ಐ ಆಮ್ ಗ್ಲ್ಯಾಡ್. ಆ್ಯಕ್ಚುಲಿ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ದಿನಕ್ಕೊಂದು ವಾಕ್ಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. I believe in God our Father, I believe in Christ the Son, I believe in the Holy Spirit. ಇವತ್ತಿನ ವಾಕ್ಯ ಸಿರಾಕನ ಗ್ರಂಥದಿಂದ, ಅಧ್ಯಾಯ 25, ವಚನ 1. ಸ್ತುತ್ಯಾರ್ಹ ವ್ಯಕ್ತಿಗಳು. 3 ವಿಷಯಗಳಲ್ಲಿ ನಾನು ಗೌರವಾನ್ವಿತಳಾದೆ, ದೇವರ ಹಾಗೂ ಮಾನವರ ಮುಂದೆ ಕೀರ್ತಿವಂತಳಾದೆ: ಸೋದರರ ಐಕ್ಯಮತ್ಯ, ನೆರೆಯವರ ಸ್ನೇಹ, ಗಂಡ ಹೆಂಡಿರ ಸಾಮರಸ್ಯ. ಇವೆ. ಇದರಲ್ಲಿ ನಾವು 3 ಮುಖ್ಯವಾದ ವಿಷಯ ಗಮನಿಸಬೇಕು. ಏನಂದರೆ, ಮೊದಲನೇದು ಸೋದರರ ಐಕ್ಯಮತ್ಯ. ಏನಿದೆ ಐಕ್ಯಮತ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದರೆ ಕೆಲವರಿಗೆ ತುಂಬ ಕನ್ನಡ ಅರ್ಥ ಆಗೋದು ಕಷ್ಟ. ಐಕ್ಯಮತ್ಯ ಅಂದರೆ ಒಗ್ಗಟ್ಟು, ಅದು ಯೂನಿಟಿ ಅಂತಾರಲ್ಲ ಅದು. ಸೋದರರ ಐಕ್ಯಮತ್ಯ, ಅದು ಈಗಿನ ಕಾಲದಲ್ಲಿ ಅದೆಲ್ಲೋ ಒಂದು ಕಡೆ ಅನಿಸುತ್ತೆ ಅದು ತುಂಬ ಶ್ರಿಂಕ್ ಆಗ್ತಾ ಬರ್ತಿದೇನೋ ಅಂತ, ಆ ಥರ ಸ್ವರ್ಗೆ ಹೋಗ್ತಿದ್ಯಾ ಅಂತ. ನಾವು ಅವಾಗೆಲ್ಲ ಬಂದಿರ್ತೀವಿ, ನಾವು ಬೆಳೆಯೋ ಕಾಲದಲ್ಲಿ ಎಷ್ಟೋ ಅಣ್ಣ ತಮ್ಮಂದರು, ಕೆಲವರು ಈಗಲೂ ಅದೇ ಬಾಂಧವ್ಯದಲ್ಲಿರ್ತಾರೆ, ಅದೇ ಒಗ್ಗಟ್ಟಲ್ಲಿ. ಬಟ್ ಈಗಿನ ಕಾಲದಲ್ಲಿ ಅದೇನಾಗ್ತಿದೆ ಅಂದರೆ, ಯಾವುದೋ ಒಂದು ಆಸ್ತಿಗೋ, ಯಾವುದೋ ಒಂದು ಸಾಲದ ಜಗಳಕ್ಕೋ, ಆಮೇಲೆ ಇನ್ಯಾರೋ ಅವ್ರ ಜೀವನದಲ್ಲಿ 3ನೇ ವ್ಯಕ್ತಿಗಳು ಬಂದು ಮೂಗು ತೋರಿಸಿ, ಇನ್ನೇನೋ ಅವ್ರ ಕಿವಿಗೆ ತುಂಬಿ, ಅವ್ರ ತಲೆಗೆ ತುಂಬಿ, ತಲೆ ಕೆಡಿಸಿ ಅವ್ರ ಬಾಂಧವ್ಯನೇ ಹಾಳು ಮಾಡ್ತಿದ್ದಾರೆ. ಆದರೆ ನನಗೊಂದು ಕಾಡೋ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ಒಗ್ಗಟ್ಟಿಗಿಂತ ಆಸ್ತಿನೇ ಹೆಚ್ಚಾಗೋಯ್ತಾ? ನಮ್ಮ ಪ್ರೀತಿಗಿಂತ ಇನ್ಯಾರೋ 3ನೇ ವ್ಯಕ್ತಿ ಮುಖ್ಯ ಆಗ್ಬಿಟ್ರಾ? ಅಣ್ಣ ತಮ್ಮ ಅಂದರೆ ಹೊರಗಿನ ಜಗತ್ತಿಗೆ ನಾವು ಅಣ್ಣ ತಮ್ಮ, ಬಟ್ ಆ್ಯಕ್ಚುಲಿ ಒಬ್ಬ ಅಣ್ಣ ತಮ್ಮ ಆದವರು ಫ್ರೆಂಡ್ಸ್, ಒಂದು ಒಳ್ಳೆ ಬಾಂಡಿಗಿರೋ 2 ಹೃದಯಗಳು. ಇನ್ನೂ ಹೇಳಬೇಕಂದ್ರೆ, ಅಣ್ಣ ಆದವನು 2ನೇ ತಂದೆ ಅಂತಾರೆ, ತಮ್ಮ ಆದವನು ಆ ಅಣ್ಣನಿಗೆ ಮಗನ ಸಮಾನ. ಹೀಗಿರುವಾಗ 2ನೇ ತಂದೆ ಮಗ ಅನ್ನೋ ಒಂದು ಅಮೂಲ್ಯವಾದ ಬಾಂಧವ್ಯ ಅದು. ಅದನ್ನು ನಾವು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಕೆಡಿಸ್ಕೊಂಡ್ಬಿಡ್ತೀವಿ. ನಿಜ, ದೇವರಿಗೆ ಎಷ್ಟು ಬೇಜಾರಾಗಲ್ವ? ಎಂಥ ಒಂದು ಬ್ಯೂಟಿಫುಲ್ ಸಂಬಂಧ ಅದು. ಅದನ್ನು ಯಾವುದೋ ಕಾರಣಕ್ಕೆ ನಾವು ಹೊಡಿತಾ ಇರೋದು, ನಮ್ಮ ಮಧ್ಯೆನೇ ನಾವು ಅಡ್ಡಗೋಡೆ ಹಾಕ್ಕೊತಾ ಇರೋದು. ಒಂದು ಅಣ್ಣ ತಮ್ಮ ಮಧ್ಯೆ, ಅಣ್ಣ ತಮ್ಮ ಅಂದರೆ ಬರೀ ಅಣ್ಣ ತಮ್ಮನಿಗೆ ಅಲ್ಲ, ಇದು ಅಕ್ಕ ತಂಗಿ, ಅಕ್ಕ ತಮ್ಮ, ಎಲ್ಲರಿಗೂ. ಅದು ಸ್ವಂತದವರೇ ಆಗಿರಲಿ, ರಿಲೇಷನಲ್ಲೇ ಆಗಿರಲಿ, ಇವ್ರಿಗೆ ಅವ್ರು ನೋಡಿದ್ರೆ ಆಗಲ್ಲ, ಅವ್ರಿಗೆ ಇವ್ರು ನೋಡಿದ್ರೆ ಆಗಲ್ಲ, ಇವ್ರ ಮುಖ ನೋಡಿದ್ರೆ. ಇನ್ಯಾವುದೋ ಫಂಕ್ಷನ್ಗೆ ಹೋದರೆ ಕಾಲ್ ಮಾಡ್ತಾರೆ, ಅವ್ನು ಬರ್ತಾಯಿದ್ದಾನಾ ಅಥವಾ ಅವಳು ಬರ್ತಾಯಿದ್ದಾಳಾ? ಅವಳು ಬಂದೋದ್ಮೇಲೆ ಬರ್ತೀನಿ ಬಿಡು. ಎಷ್ಟು ಜನ ಈ ಮಾತು ಕೇಳಿದಿರ ಅಂತ ಗೊತ್ತಿಲ್ಲ. ಊಟಕ್ಕಿಂತ ಆರೋಗ್ಯ ಮುಖ್ಯ, ಉಡುಪಿಗಿಂತ ದೇಹ ಮುಖ್ಯ ಅಂತ. ಹಾಗೆ ನಾವು ಯಾವ್ದು ಮುಖ್ಯ ಅದಕ್ಕೋಸ್ಕರ ನಾವು ಹೊರಡಲ್ಲ. ಎಲ್ಲ ನಶಿಸಿ ಹೋಗೋ ವಸ್ತುಗಳು, ಆಸ್ತಿಗಳು, ದುಡ್ಡು, ಇನ್ನೊಂದು ಯಾವುದೋ ವಸ್ತುಗಳಿಂದ ಹೋಗಿ ಒಗ್ಗಟ್ಟಂದರೆ ಅಣ್ಣ ತಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಅಂದರೆ ಒಗ್ಗಟ್ಟು. ಈ ಥರನೇ ದೇವರು ನಮಗೆ ಹೇಳ್ಕೊಟ್ಟಿರೋದು. ಸೊ ಹಾಗಾಗಿ ಆದಷ್ಟು ಒಗ್ಗಟ್ಟಿಂದಿರೋಣ, ಆದಷ್ಟು ಬಾಂಧವ್ಯದಿಂದಿರೋಣ. ಆ ಅಣ್ಣ ತಮ್ಮ, ಅಕ್ಕ ತಂಗಿ ಸಂಬಂಧಗಳೇನಿದೆಯೋ
ಅದನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳೋಣ. ಎರಡನೇದು, ನೆರೆಯವರ ಸ್ನೇಹ. ಯಾರು ಈ ನೆರೆಯವರು? ನೇಬರ್ಸ್. ಇನ್ನು ಆಡು ಭಾಷೆಯಲ್ಲಿ ಹೇಳೋದಾದರೆ ಪಕ್ಕದ ಮನೆಯವರು. ಪಕ್ಕದ ಮನೆಯವರು ಅಂದರೆ ಅವ್ರು ಬೇರೆ, ಅವ್ರು ಯಾರೋ ನಮಗೆ ಗೊತ್ತಿಲ್ಲ, ಸುಮ್ಮನೆ ಮಾತಾಡೋಕ್ಕೆ ಅಷ್ಟೇ, ಟೈಮ್ ಪಾಸ್ಗೆ. ನಮ್ಮ ಮನೇಲಿ ಯಾರೂ ಇಲ್ಲ ಅಂದರೆ ಟೈಮ್ ಪಾಸ್ ಮಾಡೋಕ್ಕೆ ಪಕ್ಕದ ಮನೆಯವರು. ರಿಯಲಿ ಐ ಡೋಂಟ್ ಥಿಂಕ್ ಸೊ. ಹೌದು, ಅವ್ರು ಯಾರೋ ಧರ್ಮದವರು, ಅವ್ರು ಯಾವುದೋ ಊರಿನವರು, ಅವ್ರು ಯಾರಂತೂ ಗೊತ್ತಿಲ್ಲ. ಬಟ್ ಎಂಡ್ ಆಫ್ ದ ಡೇ ಅವರು ಮನುಷ್ಯರೇ ತಾನೆ. ನಾವು ಊಟ ಮಾಡ್ತೀವಿ, ಅವರು ಊಟ ಮಾಡ್ತಾರೆ, ನಾವು ಉಸಿರಾಡ್ತೀವಿ, ಅವರು ಉಸಿರಾಡ್ತಾರೆ. ಆ ಯೇಸುನೇ ಹೇಳಿದ್ದಾರೆ, ನಿನ್ನಂತೆ ನೆರೆಯವರನ್ನು ಪ್ರೀತಿಸು. ಆರ್ ವಿ ರಿಯಲಿ ಡೂಯಿಂಗ್? ಏನೋ ಒಂದು ಪ್ರಾಬ್ಲಮ್ ಆದರೆ ಅವ್ರಿಗೆ ತಾನೆ, ನಾವು ಬಚಾವಲ್ವಾ? ಬಾ, ಇನ್ನೊಂದೇನೋ ಆಕ್ಸಿಡೆಂಟ್ ಇನ್ನೊಂದಾಯಿತು, ಓ ಅವ್ರ ಮನೆ ಹಂಗ, ಸದ್ಯ ನಮ್ಮ ಮನೆ ಮಗ ಸೇಫ್ ಇದ್ದಾನಲ್ಲ. ಇದೆಲ್ಲ ನಾವು ಮಾಡಬೇಕಾಗಿರೋದು. ನಮ್ಮನ್ನು ನಾವು ಎಷ್ಟು ಕೇರ್ ಮಾಡ್ತೀವಿ, ನಮ್ಮನ್ನು ನಾವು ಎಷ್ಟು ಪ್ರೀತಿಸ್ತೀವಿ, ನಮ್ಮನ್ನು ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಅಷ್ಟೇ ಪ್ರಾಮುಖ್ಯತೆ, ಅಷ್ಟೇ ಪ್ರೀತಿ, ಅಷ್ಟೇ ಗೌರವ, ಅಷ್ಟೇ ಸ್ನೇಹದಿಂದ ಅವ್ರ ಜೊತೆನೇ ಇರಬೇಕು. ಸೊ ನೆರೆಯವರಂದರೆ ಬರೀ ಬಡಾವಣೆ ಅಲ್ಲ, ಬಾಂಧವ್ಯ ಇರಬೇಕು. ಬರೀ ಯಾವುದೋ ಸ್ಟ್ರೀಟಲ್ಲಿರೋರಲ್ಲ, ಸ್ನೇಹದಿಂದ ಇರಬೇಕು. ಹಾಗಿದ್ರೆ ಅವ್ರನ್ನೂ ನಮ್ಮಂತೆ ನೋಡೋಣ. ಇದನ್ನ ಮಾಡ್ತೀರಲ್ವಾ? ಎಸ್. ಮೂರನೇದು, ಗಂಡ ಹೆಂಡಿರ ಸಾಮರಸ್ಯ. ಮೇಜರ್ ಟಾಸ್ಕ್. ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಸಂಬಂಧ ಹೆಂಗಿದೆ ಅಂದರೆ, ಒಂದು ಸೀರಿಯಲ್ ಈಗ ಪ್ಲೇ ಮಾಡಿದ್ರು 20 ನಿಮಿಷ ಮುಗಿದೋಯ್ತು. ಡೋನರ್ಗಳೇ, ನೀವು ಅಬ್ಸರ್ವ್ ಮಾಡಿ, ನಮ್ಮ ತಂದೆ ತಾಯಿಯರೇ ಆಗಿರ್ಬೋದು, ಅವ್ರ ಸ್ನೇಹಿತರು, ರಿಲೇಷನ್ಗಳೇ ಆಗಿರ್ಬೋದು, ನಮ್ಮ ಕುಟುಂಬಗಳಲ್ಲಿ ನಮ್ಮ ದೊಡ್ಡಪ್ಪ ಚಿಕ್ಕಮ್ಮ, ನಮ್ಮ ಒಂದೇ ಅತ್ತೆ ಮಾವಂದರು, ನಮ್ಮ ಅತ್ತೆ ಮಾವಂದರು, ಇನ್ನೊಂದಷ್ಟು ಅಜ್ಜಿ ತಾತಂದರು ನೋಡಿ, ಅವರೆಲ್ಲ 30, 40, 60, 70, 90, ಯಾಕೆ 100 ವರ್ಷ ಬದುಕಿರೋರನ್ನ ನೋಡಿರ್ತೀವಿ, ಕೇಳಿರ್ತೀವಿ. ನಮ್ಮ ಕೈಯಲ್ಲಿ ಯಾಕೆ ಆಗ್ತಾಯಿಲ್ಲ? ಈಗೆಲ್ಲ 6 ತಿಂಗಳಲ್ಲಿ 1 ತಿಂಗಳು ತಡ್ಕೊತಾ ಇಲ್ವೇ? ವೆಬ್ ಸೀರೀಸ್ ಥರ 15 ಎಪಿಸೋಡ್ ಖತಮ್ ಅನ್ನಂಗೆ ಎಲ್ಲಿ ಹೋಗ್ತಿದೆ ಈ ವ್ಯವಸ್ಥೆ ಎಲ್ಲ? ಯಾವುದೇ ಒಂದು ತಮಾಷೆಗೆ ತಗೊಳ್ಳಿ, ಯಾವುದೇ ಒಂದು ವೀಡಿಯೋದಲ್ಲಿ ತಗೊಳ್ಳಿ, ಎಲ್ಲ ಗಂಡ ಹೆಂಡತಿ ಸಂಬಂಧನ ಕುಗ್ಸೋ ಥರ ತೋರಿಸೋದು, ಕೀಳಾಗಿ ತೋರಿಸೋದು. ಮದುವೆ ಅನ್ನೋ ಸಂಸ್ಕಾರ ಇದೆಯಲ್ಲ, ನಾವು ಈ ಸಂಸ್ಕಾರಕ್ಕೆ ಅವಮಾನ ಮಾಡಿದ್ರೆ ಅದು ದೇವ್ರಿಗೆ ಅವಮಾನ ಮಾಡ್ದಂಗೆ. ಮತ್ತು ವಾಗ್ದಾನ ಮಾಡಿದ್ದೆಲ್ಲ ಎಲ್ಲೋಯ್ತು? ಇದೆಲ್ಲ ಡೋನರ್ಗಳೇ. ನಾವು ಒಂದು ಸತಿ ಒಂದು ಹೆಣ್ಣು ನಮ್ಮನ್ನ ನಂಬ್ಕೊಂಬಂದಿದೆ, ನಮ್ಮ ಕೈ ಹಿಡ್ದಿದೆ ಅಂದರೆ ಅವಳನ್ನ ಕೊನೆವರೆಗೂ ನಡೆಸಬೇಕು. ಇದೆಲ್ಲ ನಮಗೆ ಹೇಳ್ಕೊಟ್ಟಿರೋದು ಡೋನರ್ಗಳೇ. ಗಂಡ ಹೆಂಡತಿ ಅಂದರೆ ಒಂದು ಫ್ರೆಂಡ್, ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ಸ್, ಒಂದು ಒಳ್ಳೆ ಲವ್ವಿಂಗ್ ಸೋಲ್ಸ್. ಇನ್ನೊಬ್ರಿಗೆ ಮಾದರಿ ಜೀವನ ನಡೆಸ್ಬೇಕೆ ಹೊರತು ಇವ್ರ ಥರ ಮಾತ್ರ ನಾವು ಬದುಕಬಾರ್ದು ಅನ್ಸ್ಕೋಬಾರ್ದು. ಯಾವತ್ತು ತಪ್ಪು ಮಾಡಿದ್ರಾ, ಗಂಡ ಆದವನು ಹೆಂಡತಿ ಹತ್ರ ಕ್ಷಮೆ ಕೇಳಲಿ, ಹೆಂಡತಿ ಆದವಳು ಗಂಡನ ಹತ್ರ ಕ್ಷಮೆ ಕೇಳಲಿ. ಹೊಡೆಯೋದು ಈಸಿ, ಬೈಯೋದು ಈಸಿ, ಕ್ಷಮೆ ಕೇಳೋದು ಅಷ್ಟು ಈಸಿ ಇಲ್ಲ. ಅದು ಈಸಿ ಅನಿಸ್ಬೇಕಾದ್ರೆ ಮಾಡಬೇಕಾಗಿದ್ದಿಷ್ಟೇ, ಒಂದು ಪಾಪ ನಿವೇದನೆ ಮಾಡಿ ಮನಸ್ಸು ಹಗುರ ಮಾಡ್ಕೊಳ್ಳಿ, ಕಿಕ್ಕೊಯ್, ಅಷ್ಟೇ. ಇದು ಬರೀ ಗಂಡ ಹೆಂಡ್ತಿಗೆ ಅಲ್ಲ, ಈ ಹಿಂದೆ ಹೇಳ್ದಂಗೆ ಅಣ್ಣ ತಮ್ಮ, ನೆರೆಹೊರೆಯವರು, ಈ ಎಲ್ಲ ಕೇಸ್ಗಳಲ್ಲೂ ಅಷ್ಟೇ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಣ್ಣ ತಂಗಿ, ಇವರು ನೆರೆಹೊರ ಮಧ್ಯದಲ್ಲಿ ಸಮಸ್ಯೆ ಆಯಿತಾ, ಪಾಪ ನಿವೇದನೆ ಮಾಡಿ ಪಶ್ಚಾತ್ತಾಪ ಪಡಿ, ಮುಗೀತಲ್ಲ. ಸೊ ಹಾಗಾಗಿ ಡೋನರ್ಗಳೇ, ಈ 3 ವಿಷಯದಲ್ಲೂ ನಾವು ಮಾಡಬೇಕಾಗಿರೋದಿಷ್ಟೇ, ದೇವರ ಮೊರೆ ಹೋಗೋದು. ಒಂದು ಸತಿ ಆ ದೇವ್ರ ಮೊರೆ ಹೋಗಿ ಎಂಥ ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ. ಸೊ ಇದಿಷ್ಟು ಇವತ್ತಿನ ವಾಚನದಲ್ಲಿ ನಾವು ತಿಳ್ಕೊಳ್ಳೋದು. ನೀವು ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದರೆ ನಿಮಗೆ ಒಂದೇ ಒಂದು ಕೋರಿಕೆ, ದೇವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ನೀವು ಒಂದು ಸತಿ ಈ ವಯನಾಡು ಅನುಗ್ರಹ ರಿಟ್ರೀಟ್ ಸೆಂಟರ್ ಏನಿದೆ, ಒಂದು ಸತಿ ವಿಸಿಟ್ ಮಾಡಿ ಬನ್ನಿ. ನಿಮ್ಮ ಮನೆ ಮನಸ್ಸು ಎಲ್ಲನೂ ಆಶೀರ್ವಾದದಿಂದ ತುಂಬಿಸಿ ದೇವರಿಗೆ ಸಾಕ್ಷಿಯಾಗಿ ಬಾಳಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನಿಸುತ್ತೆ. ಮತ್ತೆ ಇನ್ನೊಂದು ವಾಚನದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಅ ಬ್ಲೆಸ್ಡ್ ಡೇ. ಸಿಗೋಣ.